ಡೈರಿ ಸರ್ಕಲ್ ಬಳಿಯಲ್ಲಿ ATM ಕ್ಯಾಶ್ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕದ್ದು ಯಾರೆಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ರು ಅಂಥದ್ರಲ್ಲಿ ಇಬ್ಬರು ಶಂಕಿತರನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 7 ಕೋಟಿ 11 ಲಕ್ಷದ ದೊಡ್ಡ ರಾಬರಿ ಇದು. ಮಠ ಮಧ್ಯಾಹ್ನ ನಿನ್ನೆ ಹೆಚ್ಚು ಕಡಿಮೆ ಈ ಸಮಯಕ್ಕಾಗಲೇ ಅವರು ದರೋಡೆ ಮಾಡಿ ಆಗಿತ್ತು. ಮಠ ಮಧ್ಯಾಹ್ನನೇ ಈ ಥರ ಬಂದು ATMಗಳಿಗೆ ಹಣ ತುಂಬ್ತಾ ಇದ್ದಂತಹ CMS ವಾಹನದ ಮೇಲೆ ಅವರು ದಾಳಿ ಮಾಡ್ತಾರೆ. ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಅಂತ ಹೇಳ್ಕೊಳ್ತಾರೆ, ಅಡ್ಡಗಟ್ತಾರೆ. ವಾಹನದಲ್ಲಿದ್ದಂಥವ್ರನ್ನ ಎಲ್ಲರನ್ನೂ ಕೂಡ ಒಂದು ಕಡೆ ಅವರ ಒಂದು ಇನೋವಾ ಕಾರ್ಗೆ, ಅದರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕಾರ್ ಮೇಲೆ ಇತ್ತು, ಅಲ್ಲಿಗೆ ಎಲ್ಲರನ್ನೂ ಕೂಡ ಕೂರಿಸ್ತಾರೆ. ಡ್ರೈವರ್ ಮಾತ್ರ ಕೂರಿಸ್ಕೊಂಡು ಅವ್ರು ಅಲ್ಲಿಂದ ಡೈರಿ ಸರ್ಕಲ್ನ ಫ್ಲೈಓವರ್ವರೆಗೂ ಬರ್ತಾರೆ. ಫ್ಲೈಓವರ್ ಮೇಲೆ ಬಂದು ನಿಲ್ಲಿಸಿ ಆ ನಂತರ ಆ ಹಣ ಸಮೇತ ಪರಾರಿಯಾಗ್ತಾರೆ. ನಿಮಗೆ ಒಂದು CMS ವಾಹನ ಅಂತ ಬಂದಾಗ ಸುಮ್ಮನೆ ಖಾಲಿ ವಾಹನ ಅಲ್ಲ, ಅದು ಅಲಾರ್ಮ್ ಸಿಸ್ಟಮ್ ಇರುತ್ತೆ. ಅದರಲ್ಲಿ ಆ ಒಂದು ಬಟನ್ ಒತ್ತುಬಿಟ್ರೆ ಜೋರಾಗದು ಸೈರನ್ ಮಾಡುತ್ತಲ್ಲ, ಆಗ ಕಳ್ಳರು ಏನು ಮಾಡೋಕ್ಕಾಗಿ ಜನ ಸುತ್ತುವರೆದು ಬಿಡ್ತಾರೆ. ಅವಾಗ ಅಲಾರ್ಮ್ ಮಾಡಿಲ್ಲ, ಅಲ್ಲಿ ಅಲಾರ್ಮ್ ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ ಅದರ ಒಳಗಡೆ ಒಂದು CCTV ಇರುತ್ತೆ. ಇದೇ CMS ವಾಹನದಲ್ಲಿ ಒಂದು CCTV ಕೂಡ ಕೆಲಸ ಮಾಡುತ್ತೆ. ಅಲ್ಲಿ ಯಾರು ಕೂತಿದ್ದಾರೆ, ಕ್ಯಾಶ್ ಎಲ್ಲಿ ಟ್ರಂಕ್ ಇಳಿಸಿದ್ರು, ಎಲ್ಲಿ ಮತ್ತೆ ಅದ್ರ ಒಳಗಡೆ ಇಟ್ಕೊಂಡ್ರು, ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಾರೆ. ಎಷ್ಟು ಜನ ಇದ್ದಾರೆ ಪ್ರತಿಯೊಂದು ಅದರಲ್ಲಿ ಬರುತ್ತೆ. CCTV ಏನಾಯ್ತಪ್ಪ ಅಂತ ಕೇಳಿದ್ರೆ, ಸಾರ್ ಅವರು ಅದರ DVR ಸಮೇತ ತೊಗೊಂಡು ಹೋಗ್ಬಿಟ್ರು ಸಾರ್ ಅಂತ ಇವ್ರು ಹೇಳಿರೋ ಕತೆ ಸ್ಟೋರಿ. ನಿಜವೋ ಸುಳ್ಳೋ ವೆಯ್ಟ್ ಮಾಡಬೇಕು. ಅದಕ್ಕೆ CCTV ಸಿಕ್ಕಲಿವಂತೆ. CCTV ಬರೀ ಅಲ್ಲಿಗೆ ಮಾತ್ರ ಸೀಮಿತವಾಗುತ್ತಾ? ನೆಟ್ಟಲ್ಲಿ ಕನೆಕ್ಟ್ ಮಾಡೋಕ್ಕಾಗಲ್ವಾ ಅದನ್ನು? ಬ್ಯಾಂಕಿಂಗ್ ಸಿಸ್ಟಮಲ್ಲಿ ದೊಡ್ಡ ವಿಷಯನೇನ್ರಿ. ಒಂದು ಈ ಥರದೊಂದು ವೆಹಿಕಲ್ ಹೋಗ್ತಿದೆ ಅಂದಾಗ ಆ ವೆಹಿಕಲ್ ಒಳಗಿನ ದೃಶ್ಯ ನೇರವಾಗಿ ಯಾವುದೋ ಬ್ಯಾಂಕ್ ಮ್ಯಾನೇಜರ್ಗೋ ಅಥವಾ ಯಾರ್ದೋ ಇನ್ಚಾರ್ಜ್ಗೋ, ಆ ಕರೆನ್ಸಿ ಚೆಸ್ಟ್ ಇನ್ಚಾರ್ಜ್ಗೋ ಅಥವಾ ಅದರ ಇನ್ಚಾರ್ಜ್ ತೊಗೊಂಡಿರ್ತಕ್ಕಂಥ ವ್ಯಕ್ತಿಗೋ ಆ ಫುಟೇಜ್ ಸಿಗೋ ದೊಡ್ಡ ವಿಷಯನ? ಆ ಫುಟೇಜ್ ಲೈವಲ್ಲಿ ತೊಗೋಬೋದಲ್ಲ. ಎಷ್ಟು ಜನ ಮನೆ ಮುಂದೆ ಒಂದು CC ಕ್ಯಾಮ್ರಾ ಹಾಕ್ಸಿರ್ತಾರೆ, ಆ CC ಕ್ಯಾಮ್ರಾದ ದೃಶ್ಯಗಳು ಎಲ್ಲೋ ಕೂತಿರ್ತಾರೆ, ನಮ್ಮ ಮನೆ ಮುಂದೆ ಹೇಗಿದೆಯಪ್ಪ ಅಂತ ಮೊಬೈಲಲ್ಲಿ ನೋಡ್ಕೊಳ್ತಾ ಇರ್ತಾರೆ. ಅದು DVR ಸಮೇತ ತೊಗೊಂಡು ಹೋಗ್ಬಿಟ್ಟಂತೆ. ಸೊ CCTV ಫುಟೇಜು ಇಲ್ಲ, ಈಗ ಆ ಫುಟೇಜ್ ಇಲ್ಲ ಅಂತ ಹೇಳ್ತಾರೆ. ಇನ್ನೂ ಒಂದು ಸೆಕ್ಯೂರಿಟಿ ಫೀಚರ್ಸ್ ಈ ವಾಹನದಲ್ಲಿರುತ್ತೆ. ಅದೇನು ಅಂತ ಹೇಳಿದ್ರೆ, ಒಂದು ಬಟನ್ ಒತ್ತುಬಿಟ್ರೆ ಯಾರು ಬಂದರೂ ಆ ಗಾಡಿಯ ಡೋರು ಓಪನ್ ಆಗಲ್ಲ. ಏನು ಮಾಡಿದ್ರೂ ಓಪನ್ ಆಗಲ್ಲ, ಅದು ಲಾಕ್ ಆಗಿಬಿಡುತ್ತೆ. ಅದು ಆಯಿತಾ? ಇದು ಆಯಿತು. ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಗನ್ನಿದ್ದು ಯಾಕೆ ಕೆಲಸ ಮಾಡಲಿಲ್ಲ ಇವರು, ಯಾಕೆ ಶೂಟ್ ಮಾಡಲಿಲ್ಲ ಇವರು ಅಂತ. ಸೊ ಇದೀಗೇನು ಮಾಡ್ತಾ ಇದ್ದಾರೆ, ನಾವಿಬ್ಬರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ನಂಬೋಣ ಪೊಲೀಸ್, ಯಾಕಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ದೊಡ್ಡ ಒತ್ತಡ ಬಿದ್ದುಬಿಡುತ್ತೆ ಅವ್ರಿಗೆ. ಏನು ರೀ, ಮಂಗಳೂರಲ್ಲಿ ರಾಬರಿ ಆಗಿದೆ, ಉತ್ತರ ಕರ್ನಾಟಕ ಕಡೆ ಒಂದು ರಾಬರಿ ಆಯಿತು, ಈಗ ಇಲ್ಲಿ ನೋಡಿದ್ರೆ ಜಯನಗರದ ಅಶೋಕ ಪಿಲ್ಲರ್ ಇಂದ ಚೇಸ್ ಮಾಡ್ಕೊಂಡು ಹೋಗಿ ಡೈರಿ ಸರ್ಕಲ್ ರಾಬರಿ ಮಾಡಿದ್ದಾರೆ ಅಂತ ಬಂದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಒತ್ತಡ ಸಿಕ್ಕಾಕೊಳ್ಳುತ್ತೆ. ಅವರೇನು ಮಾಡಿದ್ದಾರೆ, ಈಗ ಇರ್ತಕ್ಕಂಥ ಮಾಹಿತಿ, ಇಬ್ಬರು ಶಂಕಿತರನ್ನು ವಶಕ್ಕೆ ತೆಗೆದುಕೊಂಡಿದ್ದೇವೆ, ಚಿತ್ತೂರು ಬಳಿ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡೋಣ, ನಿಜವಾಗ್ಲೂ ಹಿಡ್ಕೊಂಡು ಬಂದಿದ್ದಾರೆ ಅವ್ರನ್ನ, ಏನು ಕಥೆ ಅಂತೇಳಿ. ಪೊಲೀಸರಿಂದ ತೀವ್ರ ವಿಚಾರಣೆ ಕೂಡ ಆಗ್ತಾ ಇದೆಯಂತೆ. ಇಬ್ಬರನ್ನ ತಿರುಪತಿಯಲ್ಲಿ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಚಿತ್ತೂರಲ್ಲಿ ಕಾರನ್ನ ವಶಕ್ಕೆ ಪಡೆದಿದ್ದಾರಂತೆ ಪೊಲೀಸರು. ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರಿಂದ ವಶಕ್ಕೆ ಪಡೆಯಲಾಗಿದೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಬಳಸಿಕೊಂಡು ದರೋಡೆ ಮಾಡಿದ್ರು. ಇನೋವಾ ಕಾರ್ಗೆ ಸ್ವಿಫ್ಟ್ ಕಾರ್ನ ನಂಬರ್ ಪ್ಲೇಟನ್ನು ಅಂಟಿಸಿದ್ರು ಇವರು. ಸೊ CMS ಸಿಬ್ಬಂದಿಯ ಮೇಲೆ ಅನುಮಾನ ಬಂದಂಥ, ಇಲ್ಲೇನು ಹೇಳ್ತಿದ್ದಾರೆ ಅವರು, ಸೈರನ್ ಯಾಕಪ್ಪ ಇಲ್ವೇನ್ರಪ್ಪ ಅಂದರೆ ಸೈರನ್ ಕೆಟ್ಟೋಗ್ಬಿಟ್ಟಿತ್ತು. ನಿಮಗೆ ಮಂಗಳೂರಲ್ಲಿ ಕೋಟೆಕಾರ್ ಬ್ಯಾಂಕ್ ಲೂಟಿ ಆಯಿತಲ್ಲ, ಅದೂ ಇದೇ ಕತೆ. ಅಲ್ಲಿ CCTV ಕೆಲಸ ಮಾಡ್ತಿರ್ಲಿಲ್ಲ, ಸೈರನ್ ಕೆಲಸ ಮಾಡ್ತಿರ್ಲಿಲ್ಲ, ಅದು ರಿಪೇರಿ ಇತ್ತು ಅಂತ ಇವೆಲ್ಲ ಚೆಕ್ ಮಾಡಿಬಿಟ್ಟಾಗ ಬ್ಯಾಂಕ್ ಒಳಗಿನ ಒಬ್ಬ ವ್ಯಕ್ತಿನೇ ಇಂಥ ವಿಚಾರಗಳ ಹಿಂದೆ ಇರ್ತಾನೆ. ಇದರಲ್ಲಿ ಯಾರಿಗೂ ಅನುಮಾನಗಳು ಬೇಡ. ಮತ್ತು ಇನ್ನೊಂದು ದೊಡ್ಡ ವಿಚಾರ ಏನು ಗೊತ್ತಾ, ಇಂಥ ಯಾವುದೇ ರಾಬರಿಗಳಾಗಲಿ ರೀ, ಫುಲ್ ಅಮೌಂಟ್ ಯಾವತ್ತೂ ಸಿಗೋದೇ ಇಲ್ಲ ನಿಮಗೆ. ಈಗ ಇವ್ರು ಹೇಳ್ತಿರೋದು 7 ಕೋಟಿ 11 ಲಕ್ಷ ಅಂತ. 7 ಕೋಟಿ 11 ಲಕ್ಷ ಅಂತ ಇವ್ರು ಹೇಳ್ತಿದ್ದಾರಲ್ಲ, ನಂಬೋಣ. ಎಷ್ಟೋ ಬಾರಿ ಆ ಅಮೌಂಟಲ್ಲೇ ಅದು ಪ್ರೆಸ್ಗೆ ನಮಗೆ ಬರುತ್ತಲ್ಲ ಮಾಹಿತಿ, ಅದೇ ಬಹಳ ಕಡಿಮೆ ಇರುತ್ತೆ. ಆ್ಯಕ್ಚುಯಲ್ ಅಮೌಂಟ್ಗಿಂತ ನಮಗೆ ಬಹಳ ಕಡಿಮೆ ಅಮೌಂಟ್ ನಮಗೆ ವರದಿ ಬರುತ್ತದು. ಏನು ಕೇಳಿದ್ರು ಇಲ್ಲ ಸರ್, ಈಗ ಸಪೋಸು ಯಾವುದೋ ಒಂದು 50 ಕೋಟಿ ಒಂದು ಕಡೆ ರಾಬರಿ ಆಗಿದ್ದರೆ 42 ಕೋಟಿ 38 ಕೋಟಿ ಅಂತ ಹೇಳ್ತಾರೆ. ಆನಂತರ ರಿಕವರಿ ಇದೆಯಲ್ಲ, 38 ಕೋಟಿಲಿ 29 ಕೋಟಿನೇ ಸಿಕ್ಕಿದ್ದು, ಸ್ವಲ್ಪ ಚಿನ್ನ ಸಿಕ್ತು, ಎಲ್ಲ ಸೇರಿ ಒಂದು 30-31 ಕೋಟಿ ಆಗಬಹುದು. ಒಂದು 6-7 ಕೋಟಿದು ಸಿಕ್ಕಲಿಲ್ಲ, ಮುಗೀತು. ಅದು ಸಿಗೋದೇ ಇಲ್ಲ. ಅದು ಅವಾಗ ಏನಾಗ್ಬಿಡುತ್ತೆ ಅಂದರೆ ಪರಿಸ್ಥಿತಿ, ಅಯ್ಯೋ ಅಷ್ಟಾದರೂ ಸಿಗ್ತಲ್ಲಪ್ಪ ಎನ್ನುವ ಮೈಂಡ್ಸೆಟ್ಗೆ ಮನುಷ್ಯ ಹೋಗ್ಬಿಟ್ಟಿರ್ತಾನೆ. ಈ ಥರ ದರೋಡೆಗಳಲ್ಲಿ ಬಹುತೇಕ ಕಡೆ ಅದೇ ಆಗಿರುತ್ತೆ. ಚೀಟಿಂಗ್ ಕೇಸ್ಗಳಲ್ಲಿ ನೋಡಿ ನೀವು, ಯಾರೋ ಚೀಟಿ ಹಾಕಿರ್ತಾರೆ, ನಿಮಗೀಗ 50 ರೂಪಾಯಿ ಕೊಟ್ಬಿಟ್ರೆ ಬರೋ ತಿಂಗಳು 100 ರೂಪಾಯಿ ಕೊಡ್ತಾರೆ. ನಿಮಗೆ 50 ರೂಪಾಯಿ ಕೊಡಿ, ಈಗ 100 ರೂಪಾಯಿ ಕೊಡ್ತೀನಿ ಅಂತಾರೆ. 100 ಕೊಟ್ಟರೆ 200 ಕೊಡ್ತೀನಿ ಅಂತಾರೆ. 10,000 ಕೊಟ್ಟರೆ 20,000 ಕೊಡ್ತೀನಿ ಅಂತಾರೆ. 1 ಲಕ್ಷ 2 ಲಕ್ಷ ಕೊಡ್ತಾರೆ. ಇದನ್ನು 3-4 ಸಲ ಕೊಟ್ಬಿಡ್ತಾರೆ. ಇವ್ರಿಗೇನಾಗ್ಬಿಡುತ್ತೆ, ಅಯ್ಯೋ 1 ಲಕ್ಷ ಕೊಟ್ಟರೆ 2 ಕೊಡ್ತಾ ಇದ್ದಾಳೆ ಅಂತ ಇವ್ರು ಏನು ಮಾಡಿಬಿಡ್ತಾರೆ, ಅವಾಗ 5 ಲಕ್ಷ 10 ಲಕ್ಷ ಕೊಡೋಕ್ಕೆ ಶುರು ಮಾಡ್ತಾರೆ. 10 ಲಕ್ಷ ಯಾವಾಗ ಕೊಡ್ತಾರೆ, ನಾಪತ್ತೆ ಆಗಿಬಿಡ್ತಾರೆ.
ಕೊನೆಗೆ ಅವ್ರ ಹತ್ರ ಎಲ್ಲ ಹೋಗಿ ರಿಕವರಿ ಅದು ಇದು ಎಲ್ಲ ಅಂತ ಬಂದಾಗ 5 ಕೋಟಿ ಮೋಸ ಮಾಡಿರ್ತಾರೆ. ಎಲ್ಲ ಸೇರಿ ಸಿಕ್ಕಿದ್ದೆ 2 ಕೋಟಿ ಅಂತ ಹೇಳ್ತಾರೆ. 3 ಕೋಟಿ ಇಲ್ಲ, ಏನು ಮಾಡಿದ್ರೂ ಇಲ್ಲ. ಸೊ ಇದು ನಡೀತಿರ್ತಕ್ಕಂಥ ವಿಚಾರಗಳು. ಇದೀಗ CMS ಸಿಬ್ಬಂದಿಯ ಮೇಲೆ ಅನುಮಾನ ಬಂದಂಥ ಹಿನ್ನೆಲೆಯಲ್ಲಿ ಕೆಲ ದಿನಗಳ CMS ಸಿಬ್ಬಂದಿಯ ಚಲನವಲನದ ಮೇಲೆ ನಿಗಾ ಇಡ್ತಾರೆ. ಮೊಬೈಲ್ ಫೋನು, ವಾಟ್ಸಪ್ಪು, ಚಾಟಿಂಗು, ಯಾರೊಂದಿಗೆ ಇವರು ಟಚ್ಚಲ್ಲಿದ್ದರು, ಏನು ಮಾತಾಡ್ತಾ ಇದ್ದಾರೆ, ಏನು ಕಥೆ, ಇವ್ರಿಗೆ ಯಾರ್ಯಾರು ಸಂಪರ್ಕ ಇತ್ತು, ಈ ಅಶೋಕ ಪಿಲ್ಲರ್ ಬಳಿ ಏನು ಬೇಡ ರೀ, ಈ ಡ್ರೈವರೋ ಈ ಸಿಬ್ಬಂದಿನೋ ಇವರು ಈ ಅಶೋಕ ಪಿಲ್ಲರ್ ಬಳಿ ಬಂದಾಗ ಅಥವಾ ಅದಕ್ಕಿಂತ ಒಂದು 2 ಗಂಟೆ 3 ಗಂಟೆ ಮುಂಚೆ ಅಥವಾ ಡೈರಿ ಸರ್ಕಲ್ ಬಳಿ ಇವ್ರದ್ದು ಗಾಡಿಯೆಲ್ಲ ನಿಂತಾಗ ಆ ಸಂದರ್ಭದಲ್ಲಿ ಇವರ ಕಮ್ಯುನಿಕೇಷನ್ ಯಾರ್ಯಾರೊಂದಿಗೆ ನಡೆದಿದೆ. ವಾಟ್ಸಪ್ ಚಾಟ್ ಮಾಡಿದ್ದಾರಾ, ಟೆಲಿಗ್ರಾಮ್ ಬಳಸಿದ್ದಾರಾ, ಬೇರೆ ಯಾವ್ದಾದ್ರು ಆ್ಯಪನ್ನು ಬಳಸ್ಕೊಂಡಿದ್ದಾರಾ, ಅಥವಾ ಫೇಸ್ಬುಕ್ಕನ್ನು ಬಳಸ್ಕೊಂಡು ಚಾಟ್ ಮಾಡಿದ್ದಾರಾ, ಅಥವಾ ಅದರಲ್ಲಿ ಕಾಲ್ ಮಾಡಿದ್ದಾರಾ, ಮತ್ತು ನಾರ್ಮಲ್ ಕಾಲೇ ಮಾಡಿದ್ದಾರಾ. ಕಮ್ಯುನಿಕೇಷನ್ ನೀವು ಚೆಕ್ ಮಾಡಿ ಡೇಟಾ ಸಿಕ್ಕಿಬಿಟ್ರೆ ನಿಮಗೆ ಅಷ್ಟು ನಂಬರ್ಗಳು ಆ ಕಾಲದಲ್ಲಿ ನೀವು ಚೆಕ್ ಮಾಡ್ಕೊಂಬಿಟ್ಟಾಗ ಅದು ಎಲ್ಲಾದರೂ ಇವ್ರು ಯಾರೊಂದಿಗೆ ಸಂವಹನ ಮಾಡಿದ್ರಲ್ಲ ಆ ವ್ಯಕ್ತಿಗಳು ಅದೇ ರೂಟಲ್ಲಿ ಪಾಸ್ ಆಗಿದ್ದಾರೆ ಅಂತ ಟವರ್ ಡಂಪ್ ಲೊಕೇಶನ್ ತೊಗೊಂಡ್ಬಿಟ್ರೆ ಒಂದು ಅಂದಾಜಿಗೆ ಸಿಗುತ್ತೆ. ನೋಡಿ, ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಎಲ್ಲಿ CCTV ಇಲ್ವೋ ಅಲ್ಲೇ ಗಾಡಿ ನಿಲ್ಲಿಸಿದ್ರಂತೆ. ಇದು ಇವತ್ತಿಗೆ ದರೋಡೆ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಅಂತ ಇದೆಲ್ಲ ಮಾತಾಡ್ತಾರಲ್ಲ, ನಿಮಗೆ ಕೋರ್ಟ್ಗೆ ಬರುತ್ತಲ್ಲ ಈ ವಿಚಾರಗಳು, ಚಾರ್ಜ್ ಶೀಟ್ ಬರುತ್ತಲ್ಲ, ಅದರಲ್ಲಿ ತಾಕತ್ತೇ ಇರಲ್ಲ ಚಾರ್ಜ್ ಶೀಟಲ್ಲಿ. ಅವ್ರು ಈಸಿಯಾಗಿ ಚೀಟಿಂಗ್, ಲೂಟಿ, ದರೋಡೆ ಆಲ್ರೆಡಿ ಅವರಿಗೆ ಒಂದು ಬೇಲ್ ಕೊಡೋಕೆ ರೆಡಿ ಇರ್ತಾರೆ ರೀ. ಅಲ್ಲಿ ಆಲ್ರೆಡಿ ರೆಡಿ ಇರ್ತಾರೆ ಅವರು. ಚೀಟಿಂಗ್ ಕೇಸ್ಗಳು ಇಂಥದ್ದೆಲ್ಲ ಲೂಟಿಲೆಲ್ಲ ಆಗಿಬಿಟ್ಟಾಗ ತುಂಬ ದೊಡ್ಡ ಕೇಸ್ಗಳೇನು ಆಗಿಬಿಡಲ್ಲ ಇವೆಲ್ಲವು. ತುಂಬ ದೊಡ್ಡ ಕೇಸ್ ಏನಾಗ್ಬಿಟ್ಟು ನಾವೆಲ್ಲ ಹೆಂಗೆ ಟ್ರೀಟ್ ಮಾಡ್ತೀವಿ ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಇವ್ರಿಗೇನೋ ಆ್ಯಸ್ ಇಫ್ ಇವ್ರಿಗೆ ಜೀವಮಾನ ಪರ್ಯಂತ ಜೈಲಿಗೆ ಹಾಕ್ಬಿಡ್ತಾರೆ ಅನ್ನೋ ಥರ ಟ್ರೀಟ್ ಮಾಡ್ತಾ ಇರ್ತೀವಿ. 1 ದಿನ 2 ದಿನ 3 ದಿನ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. 1 ವಾರ ಆದಮೇಲೆ ಇಲ್ಲ, ಸಿಗ್ತಾರೆ, ಏನೋ ವಶಕ್ಕೆ ಪಡ್ಕೊಳ್ತಾರೆ. ಅದೇ 7 ಕೋಟಿಲಿ 4 ಕೋಟಿ ಸಿಕ್ತು, 4.25 ಕೋಟಿ ಸಿಕ್ತು, 3.25 ಕೋಟಿ ಸಿಕ್ತು, ಉಳಿದಿದ್ದೇನಾಯಿತು ಗೊತ್ತಿಲ್ಲ. ಹೇಗೆ ಸಾಧ್ಯ ರೀ? ಒಂದು ಡೇನಲ್ಲಿ 2 ಕೋಟಿ ಖರ್ಚು ಮಾಡಿಬಿಟ್ರು ಅಂತ ನಾಳೆ ದಿನ ಬರಬಹುದು. 2 ಕೋಟಿ ಎಲ್ಲಿ ಖರ್ಚು ಮಾಡಿಬಿಡ್ತಾನೆ ಅವನು? ಸೊ ಡ್ರೈವರ್, ಗನ್ಮನ್ಗಳು ಸೇರಿದಂತೆ CMS ಸಿಬ್ಬಂದಿಯ ಬಗ್ಗೆ ತನಿಖೆ ನಡೀತಾ ಇದೆ. ಇದೀಗ ಆಯ್ತಲ್ರಿ, 24 ಗಂಟೆ ಕಳೆದಿದೆ. 24 ಗಂಟೆ ಕಳೆದಿದೆ ರೀ. ಯಾರೋ ಶಂಕಿತರಂತೆ ಹಾಗಂತೆ ಇವತ್ತಿನ ಕಾಲಘಟ್ಟ ರೀ. ಇದನ್ನು ನಾವು ಆ್ಯಸ್ ಇಫು ಈ ಕೇಸನ್ನು ನಾವು ಹೆಂಗೆ ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಏನೋ 1970ನೇ ಇಸ್ವಿಲೋ 1960ರಲ್ಲೋ CCTV ಇಲ್ಲ, ಮೊಬೈಲ್ ಇಲ್ಲ, ತುಂಬ ವೆಹಿಕಲ್ಸ್ ಇಲ್ಲ, ಪ್ರತಿ ಶಾಪ್ಗಳ ಮುಂದೆ CCTV ಕ್ಯಾಮ್ರಾಗಳಿಲ್ಲ, ಟವರ್ಗಳಿಲ್ಲ, ಯಾವುದೋ ಲ್ಯಾಂಡ್ಲೈನು. ಆ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಎಷ್ಟು ಬೇಕ್ರಿ ನಿಮಗೆ ದಾರಿ ಉದ್ದಕ್ಕೂ? ಯಾವುದೋ 2 ಅಂಗಡಿ ಮುಂದೆ ನಿಲ್ಲಿಸ್ಬಿಟ್ರೆ ಇಂಥ ಕಾರ್ ಯಾವ ಪಾಸ್ ಆಯ್ತಪ್ಪ ಅಂದರೆ ಅವನೇ ಹೇಳ್ಬಿಡ್ತಾನೆ, DVR ತೆಗೆದು ತೋರಿಸ್ಬಿಡ್ತಾನೆ ಅವನು. 24 ಗಂಟೆ ಆಗಿ ಯಾರೋ ಇಬ್ಬರು ಶಂಕಿತರಂತೆ, ಎಲ್ಲೋ ವಿಚಾರಣೆಯಂತೆ, ಇನ್ನು ದುಡ್ಡೇನಾಯಿತು ಏನು ಗೊತ್ತಿಲ್ಲ. ಏನು ಮಾಡ್ತೀರಿ? ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹೋಗ್ಬಿಟ್ಟಿದ್ರೆ, ಬ್ಯಾಗ್ಗಳು ತುಂಬಿಕೊಂಡು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹೋಗ್ಬಿಟ್ಟಿದ್ರೆ ಏನು ರೀ ಮಾಡ್ತೀರಿ? ಲಾಸ್ಟಲ್ಲಿ ರಿಕವರಿಗೆ ನೀವು ಒಂದೊಂದು ದಿನ ಬಿಡ್ತಾಯಿದ್ರು ಆ 1 ಕೋಟಿನೋ 5 ಲಕ್ಷನೋ 10 ಲಕ್ಷನೋ ಒಂದೊಂದು ದಿಕ್ಕಲ್ಲಿ ಹೋಗ್ತಿರುತ್ತೆ. ದುಡ್ಡು ಯಾರ್ದು ಹೇಳಿ? ಜನರ ದುಡ್ಡು. ಜನರ ದುಡ್ಡದು. HDFC ಬ್ಯಾಂಕ್ದಲ್ವಾ? ಬ್ಯಾಂಕ್ ಅವ್ರದ್ದಲ್ಲ ಅದು. ಜನಗಳು ಇಟ್ಟಿರ್ತಾರೆ ದುಡ್ಡು. ಒಬ್ರು ಯಾರೋ FD ಇಟ್ಟಿರ್ತಾರೆ, ಆ FD ತೆಗೆದು ಇನ್ನೊಬ್ರು ಯಾರೋ ಲೋನ್ ಕೊಡ್ತಾರೆ. FDಗೆ ಇಂಟ್ರೆಸ್ಟ್ ಕಡಿಮೆ, ಲೋನಿಗೆ ಇಂಟ್ರೆಸ್ಟ್ ಜಾಸ್ತಿ. ಅವ್ರ ಸಂಪಾದನೆ ಅಷ್ಟೇ ತಾನೇ? ಎರಡೇ ಅಲ್ವೇನ್ರಿ? ಒಬ್ರು ಇಡ್ತಾರೆ FD, ಇನ್ನೊಬ್ರಿಗೆ ಲೋನ್ ಕೊಡ್ತಾರೆ. ಇವರಿಗೆ ಇಂಟ್ರೆಸ್ಟ್ ಕಡಿಮೆ ಕೊಡ್ತಾರೆ, ಅವ್ರಿಗಿನ್ನು ಸ್ವಲ್ಪ 1% 2% ಜಾಸ್ತಿ ತೊಗೋತಾರೆ. ಮಾರ್ಟ್ಗೇಜ್ ಲೋನ್ ಆದರೆ ಬೇರೆ, ಪರ್ಸ್ನಲ್ ಲೋನ್ ಆದರೆ ಬೇರೆ ಇಂಟ್ರೆಸ್ಟು, ಹೋಮ್ ಲೋನ್ ಆದರೆ ಬೇರೆ ಇಂಟ್ರೆಸ್ಟು. ಇಷ್ಟೇ ತಾನೇ? ಜನಗಳ ದುಡ್ಡೇ ಅಲ್ಟಿಮೇಟ್ಲಿ ಅದು. ಸೊ ಹಾಗಿದ್ದಾಗ ಕಳೆದ ಕೆಲ ದಿನಗಳಿಂದ ಚಲನವಲನ ಪರಿಶೀಲನೆ ನಡೀತಾ ಇದೆ. ಸಿಬ್ಬಂದಿಯ ಮೊಬೈಲ್ ಕಾಲ್ ಡೀಟೇಲ್ಸನ್ನು ಪರಿಶೀಲಿಸ್ತಾ ಇದ್ದಾರೆ. ಸತತವಾಗಿ ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀರಾ, ಎಲ್ಲೆಲ್ಲಿ ಓಡಾಡ್ತಾ ಇದ್ದರು, ಯಾರನ್ನು ಭೇಟಿ ಆಗ್ತಾ ಇದ್ದರು, ವಾಟ್ಸಪ್ ಕರೆಗಳು, ಸಾಮಾನ್ಯ ಕರೆಗಳ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಸೊ ಹಾಗಾಗಿ ರಾಬರಿ ಆಗುವವರೆಗೆ ಅವರ ಚಲನವಲನ ಹೇಗಿತ್ತು, 1 ಗಂಟೆ ನಂತರ ಸಿಟಿಯಿಂದ ಎಕ್ಸಿಟ್ ಆಗಿರ್ತಕ್ಕಂಥ ವಾಹನಗಳ ಪರಿಶೀಲನೆ ಆಗ್ತಾ ಇದೆ. ಹೊಸಕೋಟೆ ಹೊಸೂರು ಮಾರ್ಗಗಳಲ್ಲಿ ಪರಿಶೀಲನೆ ನಡೀತಾ ಇದೆ.